ನಿಮ್ ಲಿಮಿಟ್ಸ್ ನಲ್ಲಿ ನೀವಿರಿ, ನಮ್ಗೇನ್ ತೊಂದ್ರೆ ಇಲ್ಲ. ಅಕ್ಕಪಕ್ಕದವ್ರು ಯಾರೋ ತೊಂದ್ರೆ ಮಾಡ್ಕೊಂಡಿದ್ರೆ, ಅಕ್ಕಪಕ್ಕದವ್ರು ಯಾರೋ ಇದ್ರೆ, ಇನ್ಯಾರೋ ಏನೋ ಇತ್ತು ಅಂತಂದ್ರೆ ಅವ್ರನ್ನ ಗೌರವಿಸಿ. ವಯಸ್ಸಾದಂತ ವ್ಯಕ್ತಿಗಳು ಆ ಮನೆಯಲ್ಲಿ ವಾಸ ಮಾಡ್ಬೋದು, ಚಿಕ್ಕ ಮಕ್ಕಳು ವಾಸ ಮಾಡ್ಬೋದು, ರೋಗಿಗಳಿರ್ಬಹುದು. ಅಂತ ಸಂದರ್ಭದಲ್ಲೆಲ್ಲ ನಾನು ಹೀಗೆ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ದಿವಸಗಳಾದ್ಮೇಲೆ ನಿಮಗೂ ವಯಸ್ಸಾಗತ್ತೆ. ಚೆನ್ನಾಗಿರ್ಲಿ, ಎಲ್ರು ಚೆನ್ನಾಗಿರ್ಲಿ, ನಿರೋಗಿಗಳಾಗಿರ್ಲಿ, ಆರೋಗ್ಯವಂತರಾಗಿರ್ಲಿ, ಸಂತೋಷವಾಗಿರ್ಲಿ, ನಾವೇನು ಬೇಡನಲ್ಲ. ಕಾರಣಾಂತರದಿಂದ ಅವ್ರಿಗೆ ರೋಗ ಬಂದ್ರೆ ಆಗಿನ ಡಾಕ್ಟರ್ ಅವ್ರನ್ನ ನೋಡಿದವರು, ಇಲ್ಲ ನೀವು ಸ್ವಲ್ಪ ಶಾಂತವಾಗಿರ್ಬೇಕು ಅಂತಂದ್ರೆ, ನಿಮ್ ಪಕ್ಕದ ಮನೆಯವ್ರು ಜೋರಾಗಿ ನಿಮ್ಗೆ ಸ್ಟೀರಿಯೋ ಹಾಕಿದ್ರೋ ಮೈಕ್ ಹಾಕಿದ್ರೋ ಏನ್ ಮಾಡ್ತೀರಿ ನೀವು? ಅಲ್ವಾ? ಅದಕ್ಕೆ ಬಹಳ ಹಿಂದಕ್ಕೆ ಸರ್ವಜ್ಞ ಹೇಳಿದ್ದು, ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ಅಂತ. ನನ್ನಿ ಅಂದ್ರೇನು ಅಂತ ತುಂಬಾ ಜನಕ್ಕೆ, ಕನ್ನಡ ಪಂಡಿತರಿಗೆ ನವೆಂಬರ್ ತಿಂಗಳು ಲಾಸ್ಟ್ ದಿವಸ ಗೊತ್ತಿಲ್ಲ. ನನ್ನಿ ಅಂದ್ರೆ ಸತ್ಯ ಅಂತ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನ ಅಣವಕ್ಕೂ ಸರ್ವಜ್ಞ. 5ನೇ ಕ್ಲಾಸಿನ ಪದ್ಯ, ಸರ್ವಜ್ಞನ ತ್ರಿಪದಿಗಳು. ಅವತ್ತಿಗೆ 3 ನಂಬರ್ಗೋಸ್ಕರ ತಗೊಂಡು ಪಾಸ್ ಮಾಡ್ಬಿಟ್ಟು 5 ನಂಬರ್ಗೋಸ್ಕರ ತಗೊಂಡು ಪಾಸ್ ಮಾಡ್ಬಿಟ್ರೆ ಸಾಲದು. ದಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್, ಅನುಷ್ಠಾನದಲ್ಲಿ ಇಟ್ಕೋಬೇಕು. ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ದಟ್ ಈಸ್ ದಿ ಒನ್, ದಟ್ ಈಸ್ ದಿ ಜಿಸ್ಟ್ ಅಂಡ್ ಸಾರಾಂಶ ಆ ತ್ರಿಪದಿಗಳು. ನನಗೆ ನೋವಾದ್ರೆ ನನಗೆ ಬೇಜಾರಾಗುತ್ತೆ, ಹಾಗೆ ಇನ್ನೊಬ್ಬನಿಗೂ ನಾನು ನೋವು ಮಾಡಬಾರ್ದು. ನನ್ಗೆ ಖುಷಿ ಆದ್ರೆ ಸಂತೋಷ ಆಗುತ್ತೆ, ನಾನು ಆನಂದ ಪಡ್ತೀನಿ, ಹಾಗೆ ಇನ್ನೊಬ್ಬನಿಗೂ ಮಾಡ್ಕೊಡ್ಬೇಕು. ಅದು ತನ್ನಂತೆ ಇತರರ ಬಗೆದೊಡೆ. ಅವಾಗ ಯಾರ್ಯಾರಿಗೆ ತೊಂದರೆ ಕೊಡ್ತೀರಿ? ಯಾಕೆಂದ್ರೆ 20-30 ಕಿಲೋಮೀಟರ್ 50 ಕಿಲೋಮೀಟರ್ ನೀವು ದಾಟಿದ್ರೆ ಕರ್ನಾಟಕದಲ್ಲಿ, ಬೇರೆ ಕಡೆ ಬೇಡ, ಭಾಷೆ ಬದಲಾವಣೆ ಆಗುತ್ತೆ, ಸಂಸ್ಕೃತಿ ಬದಲಾವಣೆ ಆಗುತ್ತೆ, ವೇಷಭೂಷಣಗಳ ಬದಲಾವಣೆ ಆಗುತ್ತೆ, ಆಹಾರ ಪದ್ಧತಿ ಬದಲಾವಣೆ ಆಗುತ್ತೆ, ನಂಬಿಕೆಗಳ ಬದಲಾವಣೆ ಆಗುತ್ತೆ. ಹೀಗಿರುವಂತ ಸಂದರ್ಭದಲ್ಲಿ, ಬಡೇ ಕರ್ನಾಟಕದಲ್ಲೇ ಹೀಗಿದ್ದಂತ ಸಂದರ್ಭದಲ್ಲಿ, ಇಷ್ಟು ದೊಡ್ಡ ದೇಶ, 130 ಕೋಟಿ ಜನಸಂಖ್ಯೆನ ಇಟ್ಕೊಂಡಿರ್ತಕ್ಕಂಥ ದೇಶಕ್ಕೆ ಒಂದು ಕಾಮನ್ ರೆಡಿಮೇಡ್ ಶರ್ಟೋ ಪ್ಯಾಂಟೋ ಹೆಂಗ್ ಮಾಡಕ್ ಸಾಧ್ಯವಿತ್ತು? ಹಾಗಾಗಿ ಅದನ್ನೆಲ್ಲ ಗಮನಕ್ಕೆ ತೆಗೆದುಕೊಂಡು, ಎಲ್ಲಾ ಭಾಗದಿಂದ ಜನರನ್ನ ಸೇರಿಸ್ಕೊಂಡು, ವಿವಿಧ ಸಂಸ್ಕೃತಿಯಲ್ಲಿ ಇದ್ದಂತಹ ಎಲ್ಲ ಒಳ್ಳೆ ಗುಣಗಳನ್ನ ತೆಗೆದುಕೊಂಡು ಅವ್ರನ್ನೆಲ್ಲರನ್ನೂ ಒಂದು ದಾರದಲ್ಲಿ ಪೋಣಿಸ್ಕೊಳ್ಳೋ ಹಾಗೆ, ಉತ್ತಮವಾದ ಸರ ಮಾಡೋ ಹಾಗೆ, ಅಮೂಲ್ಯವಾದ ಮಣಿಗಳು ರತ್ನಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ದಾರ ಮಾಡ್ಕೊಂಡು, ದಿ ಫಲ್ಕ್ರಮ್ ವೈರ್ that binds all these religions, all this culture, language, everything is this constitution. Therefore ಅದನ್ನಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಹಂಗ್ ಮಾಡ್ಕೊಂಡಿರುವಂತ ಸಂದರ್ಭದಲ್ಲಿ ಇನ್ನೊಬ್ಬನಿಗೆ ಆ ಸಂಬಂಧ, ನಮ್ಮ ದೇಶದ ವಾಸಿಗೆ ಅವನ ಬೇಕಾಗಿರ್ತಕ್ಕಂಥ ಬೇಕು ಬೇಡಗಳನ್ನ ಗೌರವಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗೆ ನಮ್ಮ ಕರ್ತವ್ಯ ಇದೆ ಅಂದ್ರೆ ಅವನಲ್ಲಿ ಹಕ್ಕಿದೆ. ಸೊ ನನಗೆ ಹಕ್ಕಿದೆ ಅಂದ್ರೆ ನನ್ನ ಹಕ್ಕನ್ನ ಗೌರವಿಸಕ್ ಅವನೊಬ್ಬ ಇರ್ಬೇಕಲ್ವಾ? ಅದಕ್ಕೋಸ್ಕರನೇ ಅದನ್ನ ಗೌರವಿಸ್ತಕ್ಕಂಥ ಜವಾಬ್ದಾರಿ ಅವನಿಗಿದೆ. ಸೊ ನನ್ನ ಹಕ್ಕನ್ನ ಚಲಾಯಿಸ್ತಾ ಇದ್ದೀನಿ ಅಂತಂದ್ರೆ, ನಾನು ಇನ್ನೊಬ್ಬನ ಹಕ್ಕನ್ನ ಗೌರವಿಸ್ತಕ್ಕಂಥ ಮನಸ್ಥಿತಿನ ಮೊದ್ಲಿಟ್ಕೋಬೇಕು. ಇಲ್ಲ ನಾನು ಬರೀ ಹಕ್ಕು ಮಾತ್ರ ಚಲಾಯಿಸ್ತೀನಿ, ಅವ್ರ ಹಕ್ಕನ್ನ ನಾನು ಗೌರವಿಸಲ್ಲ ಅಂತಂದ್ರೆ ಅಂತವಕ್ಕೆ ಅವಕಾಶ ಇಲ್ಲ ಅಂತ ಆಗುತ್ತೆ. 6 feet, 8 feet, 10 feet ಮೀಡಿಯನ್ಸ್ ಇದೆ ಹೈವೇಗಳಲ್ಲಿ. Often you would see the vehicle coming from the opposite direction is in such a speed that he could not control. He crosses the median and comes and hit this fellow. Now what you have to pray in the morning? What you have to pray in the morning before take your vehicle onto the road? Your prayer should be, ಭಗವಂತನೇ ನನಗೆ ಒಳ್ಳೆ ಬುದ್ಧಿ ಕೊಡು, ತಾಳ್ಮೆ ಕೊಡು, ಸಂತೋಷ ಕೊಡು, ಎಲ್ಲ ನನಗೆ ಕರೆಕ್ಟ್ ಆಗಿ ಹೋಗೋಂಗ್ ಮಾಡು ಅಂತ ಕೇಳಿದ್ರ ಜೊತೆಗೆ, ಎದುರುಗಡೆ ಅವನಿಗೂ ಒಳ್ಳೆ ಬುದ್ಧಿ ಕೊಡು, ಅವನಿಗೂ ಕಡಿಮೆ ಸ್ಪೀಡ್ ಹೋಗಿ ಕೇಳು, ಅವನು ಸರಿಯಾಗಿ ಹೋಗಿ ಕೇಳು. ಅಲ್ಲಿಗೆ ಬಂದು ತಲುಪದ್ವಿ ಅಲ್ವಾ? ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿತ್ ದುಃಖವಾಗಿ ಭವೇತ್. ಅಲ್ಲಿಗೆ ಬಂದು ತಲುಪುತ್ತೆ. ಪ್ರಾಣಿ ಪಕ್ಷಿ ಎಲ್ಲ ಚೆನ್ನಾಗಿರ್ಲಿ. ಮನುಷ್ಯನ್ಗೆ ಅಷ್ಟಕ್ಕೆ ಸೀಮಿತವಾಗ್ಲಿಲ್ವಲ್ಲ, ಪ್ರಾಣಿ ಪಕ್ಷಿ ಎಲ್ಲ ಚೆನ್ನಾಗಿರ್ಲಿ. So when you are a religious institution, these things should flow from you. You are a model litigant.
It should come from you. ಅಲ್ವಾ? ಎಲ್ಲ ಜೈನ ಸನ್ಯಾಸಿಗಳು ಇದನ್ನೇ ಪ್ರತಿಪಾದಿಸಿದ್ದಾರೆ, ಎಲ್ಲ ತೀರ್ಥಂಕರರು ಇದನ್ನೇ ಪ್ರತಿಪಾದಿಸಿದ್ದಾರೆ ಅಲ್ವಾ? ಮೌನ ವ್ರತ ಎಲ್ಲ ವ್ರತಗಳನ್ನ ಅವ್ರು ಅದ್ರ ಇಟ್ಕೊಂಡಿರೋದೇ ಅದೇ ಉದ್ದೇಶ. ಮತ್ತೆ ಅಂತಹ ಸಂಸ್ಥೆಗಳಿಂದ ವೈಲೇಷನ್ ಅಂದ್ರೆ ಹೌ ಕ್ಯಾನ್ ವಿ ಟಾಲರೇಟ್? Anyway, it has ended properly. Henceforth, you should be a model. Your Jain temple should be the model for the rest of the Jain temple in the city. Why city? To the country. Not for only keeping it the, that red marble. Red marble can be used for construction of the building. We don't come in the way. Red antanakinta rose adu. ರೋಸ್ ಮಾರ್ಬಲ್, ರೋಸ್ ಸ್ಟೋನ್ಸ್ ಅವೆಲ್ಲ ಹೊರಗಿನ ಸ್ಟ್ರಕ್ಚರ್ಗೆ ಆಯ್ತು. ಅಷ್ಟೇ ನಿರ್ಮಲತೆ ಮನಸ್ಸಿನಲ್ಲೂ ಇಟ್ಕೋಬೇಕು, ಥಿಂಕಿಂಗ್ ನಲ್ಲೂ ಇಟ್ಕೋಬೇಕು. ಬಹುಶಃ ಆಗ ಸಮಾಜ ಶಾಂತವಾಗಿರುತ್ತೆ, ಸಮಾಜ ಆನಂದವಾಗಿರುತ್ತೆ, ಕೋರ್ಟು ಕಚೇರಿಗಳ ಮೇಲೆ ಹೊರೆ ಕಡಿಮೆ ಆಗುತ್ತೆ. ಇಫ್ ಎವ್ರಿ ಒನ್ ಥಿಂಕ್ಸ್ ಇನ್ ದಿ ಲೈನ್ಸ್ ಆಫ್ ಸರ್ವಜ್ಞ, ತನ್ನಂತೆ ಇತರರ ಬಗೆದೊಡೆ, ವೇರ್ ಇಸ್ ದಿ ಕ್ವಶನ್ ಆಫ್ ಎನಿ ಲಿಟಿಗೇಷನ್, ವೇರ್ ಇಸ್ ದಿ ಕ್ವಶನ್ ಆಫ್ ಎನಿ load on our court. That's the idea. Anyway, 2005 appeal has come to an end in a proper manner. Yes. On the contrary, they look at the board and publish it in the TV and media. Oh, matters are pending in the court and the pendency of the cases take 300 years. If that is the only thing that is to be accepted, any 300-year-old case is pending with me. Any 100-year-old, any 50 years old. ಇಲ್ಲ ಅಲ್ಲ? ಮತ್ತೆ ಅವ್ರು ಹೇಳುವಾಗ ಚೆನ್ನಾಗಿರುತ್ತಂಗೆ ಇರ್ತಕ್ಕಂಥ ಪ್ರಕರಣಗಳನ್ನೆಲ್ಲ ತೀರ್ಮಾನ ಮಾಡೋದಕ್ಕೆ ಕೋರ್ಟ್ನವ್ರಿಗೆ 300 ವರ್ಷ ಆಗುತ್ತೆ ಅಂತ. ಅವರ ಸ್ಟೇಟ್ಮೆಂಟ್ ನಿಜ ಆಗಿದ್ರೆ 300 ವರ್ಷದ ಕೇಸ್ ಪೆಂಡಿಂಗ್ ಇರ್ಬೇಕಲ್ಲ ಈಗ ನಮ್ಮ ಹತ್ರ? ಬೇಡ, 100 ವರ್ಷದ ಪೆಂಡಿಂಗ್ ಇರ್ಬೇಕಲ್ಲ? ಇದೆಯಾ? ಮತ್ತೆ ಅದೆಲ್ಲ ಕೂತ್ಕೊಂಡು ಸುಮ್ನೆ ಅಲ್ಲಿ ಕೂತ್ಕೊಂಡು ಬರೀ ಅಂಕಿ ಅಂಶ ನೋಡಿ ಬರೆಯೋದಕ್ಕೆ ಸರಿ ಹೋಗಿರುತ್ತೆ. ಅಂಡ್ ಯು ಕಾಂಟ್ರಿಬ್ಯೂಟ್ ಫಾರ್ ದ ಡಿಲೇ. You contribute for the delay. Why the first appeal of 2004 is still pending with me is because of these things. Callous and negligent attitude on the part of the litigants. ನಿಮ್ ಕೇಳೋನಿಲ್ಲ, ಅವ್ನು ಬಂದು ಲಾಯರು, ಇವನು ಕಕ್ಷಿಗಾರ, ಇವತ್ತಿತ್ತಲ್ಲ ಸರ್ ನಮ್ ಕೇಸು, ಏನಾಯ್ತು, ನಾವೇನ್ ಮಾಡ್ಬೇಕು ಅಂತ ಬಂದು ಕೇಳಿದ್ರೆ ಅವಾಗ ನಿಮ್ಗೆ ಜವಾಬ್ದಾರಿ ಇರುತ್ತೆ. ಇನ್ಯಾವಾಗ ಆಗ್ಬೇಕು? ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬೇಡವಾ? ಮತ್ತೆ ನಾ ತಗೊಳ್ಳಿಲ್ಲ ಡ್ರಾಫ್ಟ್ ಅಂದ್ರೆ, ಡ್ರಾಫ್ಟ್ ಇಸ್ ಮೇಡ್ ರೆಡಿ, ಇಟ್ ಈಸ್ ದೇರ್ ಇನ್ ದಿ ಆಫೀಸ್. ಇವಾಗ ನಾವು ಹೇಳಿದ್ದೊತ್ತಿಗೆ ಎಲ್ಲ ಹಾಕ್ಸಿ ಅಂತ ಹೇಳಿದ್ದೊತ್ತಿಗೆ ಹಿಯರಿಂಗ್ ಡೇಟ್ ಕೊಟ್ಟಿದ್ದೊತ್ತಿಗೆ ಬಂತು 30ನೇ ತಾರೀಕು ಅಂತ. ಇಫ್ ನೋ ಡೇಟ್ ಈಸ್ ಫಿಕ್ಸ್ಡ್ ವಿಚ್ ದಿ ಅದರ್ಸ್ ಯೂಸ್ ಟು ಡೂ ಅರ್ಲಿಯರ್, ಇಫ್ ನೋ ಡೇಟ್ ಈಸ್ ಫಿಕ್ಸ್ಡ್ ಇಶ್ಯೂ ಪೇಪರ್ ಪಬ್ಲಿಕೇಶನ್ ಅಂದ್ಬಿಟ್ರೆ ಸಾಕು, ಯಾವತ್ತೋ ಬರುತ್ತೆ. ಈ ಡ್ರಾಫ್ಟ್ ಇನ್ನು 5 ವರ್ಷ ತಗೋತಿರ್ಲಿಲ್ಲ ನೀವು. ಈಗ 30ನೇ ತಾರೀಕು ಒಂದು ಡೇಟ್ ಕೊಟ್ಟಿದ್ದಕ್ಕೆ ಬಂತದು ಕೋರ್ಟ್ ಮುಂದೆ. ಕೊಡದೆ ಹೋಗಿದ್ದಾರೆ ಡೇಟು, ಇನ್ನು 5 ವರ್ಷ ತಗೋತಿರ್ಲಿಲ್ಲ. ಅದು ಹಂಗೇ ಇರೋದದು ಡ್ರಾಫ್ಟ್. ಒನ್ ಫೈನ್ ಡೇ ಒಂದು ಶುಕ್ರವಾರ ಪೂಜೆ ಮಾಡಿ ಚೌಚೌ ತಿಂದು ಹರಿದಾಕ್ಬಿಡೋಣ. ಆಗ ಡ್ರಾಫ್ಟ್ ಕಳೆದೋಗಿದೆ, ಇನ್ನೊಂದು ಡ್ರಾಫ್ಟ್. These are all to be stopped, sir. That's why I have devised this mechanism of fixing the date, publication date, everything. Not that, nane great antalla. Devise this mechanism for publication matters with a specific date being fixed and publication to be made. Civil rules of practice says that after person supposed to know that his case is been pending before this court and he reads this publication matter and alerts himself, and thereafterwards should have a reasonable time to engage a counsel. ಏನ್ ಮಾಡೋದು?
How much cost? Then only people will realize how much cost. You have wasted 20 days of this court, no? The order came to be passed on 2nd of November. We have wasted 28 days for nothing.